ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಹೊರಬೀಳುತ್ತೆ ಇವತ್ತು ಅಂತ ಎಲ್ಲರೂ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ. ಬಹುಶಃ ಇವತ್ತು ತೀರ್ಪು ಹೊರಬರಲ್ಲ, ಯಾಕಂದರೆ ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಏಪ್ರಿಲ್ 15ಕ್ಕೆ ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ವಿನಯ್ ಕುಲಕರ್ಣಿ ಪ್ರಮುಖವಾಗಿ ಇರುವಂತಹ ಆರೋಪವನ್ನು ಹೊತ್ತಿರುವಂತಹ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಆದರೆ ಇವತ್ತಿಲ್ಲ, ಏಪ್ರಿಲ್ 15ಕ್ಕೆ ಈಗ ಸದ್ಯಕ್ಕೆ ಮುಂದೂಡಿಕೆಯಾಗಿದೆ. ಯಾಕಂದರೆ ಸುದೀರ್ಘವಾದಂಥ ಒಂದು ಜಡ್ಜ್ಮೆಂಟ್ ಇದೆ. ನಿನ್ನೆ ಕೂಡ ನಮ್ಮ ಪ್ರತಿನಿಧಿ ರಮೇಶ್ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ರಮೇಶ್ ಹೇಳ್ತಾ ಇದ್ರು, ನಿನ್ನೆ ಮೊನ್ನೆಯಿಂದಲೂ ಕೂಡ ಅದರ ಒಂದು ಪ್ರೊಸೀಜರ್ ನಡೀತಾ ಇದೆ. ಅಂದರೆ ಅವರು ಜಡ್ಜ್ಮೆಂಟನ್ನು ಬರೆಸುವಂಥದ್ದು, ಅದು ಟೈಪಿಂಗ್ ಆಗುವಂಥದ್ದು ಇನ್ನೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಬಹುಶಃ ಇನ್ನೂ ಕಾಲಾವಕಾಶ ಹಿಡಿಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿ ಇವತ್ತು ಹೊರಬರುತ್ತೆ ಆದೇಶ ಅನ್ನುವಂಥದ್ದನ್ನು ಏನು ನಿರೀಕ್ಷೆ ಇತ್ತು, ಬಟ್ ಇವತ್ತು ಹೊರಬರೋದಿಲ್ಲ. ಏಪ್ರಿಲ್ 15ಕ್ಕೆ ಆದೇಶ ನೀಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅಂದರೆ ಬಹುಶಃ ಏಪ್ರಿಲ್ 15ಕ್ಕೆ ಈಗ ದೋಷಿ ಅಥವಾ ನಿರ್ದೋಷಿ ಅನ್ನುವಂಥದ್ರ ಬಗ್ಗೆ ತೀರ್ಪು ಬಂದು ನಂತರ ಅವರ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು ಕೂಡ ಮತ್ತಷ್ಟು ದಿನ ಹಿಡಿಬೋದು, ಗೊತ್ತಿಲ್ಲ. ಅಥವಾ ಏಪ್ರಿಲ್ 15ಕ್ಕೆ ಇದೆಲ್ಲವೂ ಕೂಡ ಪ್ರೊಸೀಜರ್ ಆಗುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ತೀರ್ಪು ಸಿದ್ಧಪಡಿಸುವಂತಹ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಎರಡೂ ಕಡೆ ವಕೀಲರು ಸಾವಿರಾರು ಪುಟಗಳ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ರೆಫರ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಕೇಸ್ನ ಒಂದು ವಾದ ಪ್ರತಿವಾದ ನಡೆಯುವಂತಹ ಒಂದು ಸಂದರ್ಭದಲ್ಲಿ. ಸೊ ಹಾಗಾಗಿ ತೀರ್ಪು ಪ್ರಕಟ ಇನ್ನು ಕೂಡ ಡಿಲೇ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಈಗ ತೀರ್ಪು ಏಪ್ರಿಲ್ 15ಕ್ಕೆ ಪ್ರಕಟವಾಗುತ್ತೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿ ಒಂದು ಕಡೆ. ಸೊ ಇವತ್ತು ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಏನೊಂದು ನಿರೀಕ್ಷೆಗಳಿತ್ತು. ಆದರೆ ಇವತ್ತು ಆದೇಶ ಬರೋದಿಲ್ಲ. ಏಪ್ರಿಲ್ 15ಕ್ಕೆ ಈಗ ಆದೇಶವನ್ನು ಮುಂದೂಡಲಾಗಿದೆ. ಇನ್ಫ್ಯಾಕ್ಟ್ ನಾನು ಆಗಲೇ ನಿಮಗೆ ಹೇಳಿದ ಹಾಗೆ ವಾದ ಪ್ರತಿವಾದಗಳು ನಡೀತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕೋರ್ಟ್ ಕೇಸಸ್ಸು ಅಥವಾ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ಗಳನ್ನು ಕೂಡ ರೆಫರ್ ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ದಿನ ಹಿಡಿಯುತ್ತೆ ಇನ್ನೂ ಕೂಡ ಜಡ್ಜ್ಮೆಂಟ್ ಬರೆಸೋದಕ್ಕೆ ಅನ್ನುವಂಥದ್ದು. ನಾವು ಪ್ರತಿನಿಧಿ ರಮೇಶ್ ಹೆಚ್ಚಿನ ಮಾಹಿತಿ ನೀಡ್ತಾರೆ. ರಮೇಶ್, ಈಗ ನೆನೆಯೂ ಕೂಡ ನಾವು ಮಾತಾಡ್ತಾ ಇದ್ದ ಹಾಗೆ ಇನ್ನೂ ಹೆಚ್ಚು ದಿನ ಆಗಬಹುದು, ಯಾಕಂದರೆ ಇನ್ನೂ ಕೂಡ ಬರೆಸ್ತಾ ಇದ್ದಾರೆ ಜಡ್ಜ್ಮೆಂಟ್ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ರಿ. ಬಹುಶಃ ಅದೇ ಕಾರಣ ಅನ್ಸುತ್ತೆ ಮತ್ತೆ ಈಗ ಏಪ್ರಿಲ್ 15ಕ್ಕೆ ಮುಂದೂಡಿಕೆ ಆಗಿದೆ. ರಮೇಶ್, ಹೌದು ರೀ ಅಮ್ಮನ್, ಅದಕ್ಕಂದ್ರೆ ಇದು ಎರಡು ಕಡೆ ಸುಮಾರು ಪುಟಗಳ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪುಗಳನ್ನ ಕೊಟ್ಟಿದ್ದಾರೆ. ಜಡ್ಜಿಯೇ ಹೇಳಿದ್ರು ಇವತ್ತು ಸಾವಿರಾರು ಪುಟಗಳ ಸುಪ್ರೀಂ ಕೋರ್ಟ್ ತೀರ್ಪನ್ನ ಎರಡು ಕಡೆಯವರು ನೀಡಿದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ಸಾಕಷ್ಟು ಎವಿಡೆನ್ಸ್ ಬಂದಿದೆ. ಮತ್ತೆ ಈ ಹಿಂದೆ ಕೂಡ ಟ್ರಯಲ್ ಆಗಿತ್ತು, ಅಂದ್ರೆ ಧಾರವಾಡದ ಕೋರ್ಟ್ ಅಲ್ಲಿ ಕೂಡ ಟ್ರಯಲ್ ಆಗಿತ್ತು. ಅದಾದ್ಮೇಲೆ ಇಲ್ಲಿ ಕೂಡ ಟ್ರಯಲ್ ಆಗಿದೆ. ಹೀಗಾಗಿ ಇದರಲ್ಲಿ ಸಾಕಷ್ಟು ದಾಖಲೆಗಳಿರೋದ್ರಿಂದ, ಸಾಕಷ್ಟು ಸಾಕ್ಷಿಗಳ ಒಂದು ಹೇಳಿಕೆಯನ್ನ ದಾಖಲಿಸಿರೋದ್ರಿಂದ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ತೀರ್ಪು ಕೊಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಮತ್ತೆ ಈಗಾಗಲೇ ತೀರ್ಪು ಬಹುತೇಕ ಸಿದ್ಧ ಆಗಿದೆ. ಕರೆಕ್ಷನ್ ಮಾಡುವಂತ ಕೆಲಸ ನಡೀತಾ ಇದೆ. ಯಾಕಂದ್ರೆ ಜಡ್ಜ್ಮೆಂಟ್ಗಳು ಓವರ್ಲ್ಯಾಪ್ ಆಗಬಾರ್ದು, ಅಂದ್ರೆ ಎರಡು ಕಡೆಯವರು ಸಿಮಿಲರ್ ಜಡ್ಜ್ಮೆಂಟ್ಗಳೇ ಕೊಟ್ಟಿರೋದ್ರಿಂದ ಅದರಲ್ಲಿರೋ ಅಂಶಗಳನ್ನ ಇಲ್ಲೂ ಕೂಡ ನಮೂದಿಸಬೇಕಾಗಿರೋದ್ರಿಂದ ಎರಡು ಕಡೆ ಜಡ್ಜ್ಮೆಂಟ್ಗಳು ಓವರ್ಲ್ಯಾಪ್ ಆಗಬಾರ್ದು. ಹೀಗಾಗಿ ಕರೆಕ್ಷನ್ ಅವಶ್ಯಕತೆ ಇದೆ. ಹೀಗಾಗಿ ನಾಳೆ ನಾಡಿದ್ರಲ್ಲಿ ಮಾಡಬಹುದು. ಈಗ ಏನು ಸೋಮವಾರ ಎಲ್ಲ ರಜೆ ಇರೋದ್ರಿಂದ ಹೀಗಾಗಿ ವಿಚಾರಣೆಯನ್ನ ಏಪ್ರಿಲ್ 15ನೇ ತಾರೀಕು, ಅಂದ್ರೆ ತೀರ್ಪನ್ನ ಪ್ರಕಟ ಮಾಡುವಂತನ್ನ ಏಪ್ರಿಲ್ 15ನೇ ತಾರೀಕಿಗೆ ಮುಂದೂಡಿದ್ದಾರೆ. ಹೀಗಾಗಿ ಏಪ್ರಿಲ್ 15ನೇ ತಾರೀಕಿಗೆ ತೀರ್ಪು ಬರೋದು ಬಹುತೇಕ ಪಕ್ಕ ಆಗಿದೆ. ಈಗ ಕರೆಕ್ಷನ್ ಕೆಲಸಗಳನ್ನೆಲ್ಲ ಅಂದ್ರೆ ಅಂತಿಮ ಹಂತದಲ್ಲಿರೋದ್ರಿಂದ ತೀರ್ಪು ಪ್ರಕಟ ಮಾಡುವಂತ ಪ್ರಕ್ರಿಯೆ. ಹೀಗಾಗಿ ಅದನ್ನೆಲ್ಲ ಸರಿಪಡಿಸಿ, ಅಂದ್ರೆ ತೀರ್ಪನ್ನ ಅಲ್ಲಿ ಏನೇನೋ ತಿದ್ದುಪಡಿಗಳಾಗಬೇಕು ಅದೆಲ್ಲವನ್ನು ಕೂಡ ಮಾಡಿ ಏಪ್ರಿಲ್ 15ನೇ ತಾರೀಕು ಅಂತಿಮ ತೀರ್ಪನ್ನ ಕೋರ್ಟ್ ಪ್ರಕಟಿಸೋದಾಗಿ ಹೇಳಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಏಪ್ರಿಲ್ 15ನೇ ತಾರೀಕು ತೀರ್ಮಾನ ಆಗುತ್ತೆ. ಜೈಲು ಅಥವಾ ರಿಲೀಫ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಹೊರಬರುವಂತಹ ಒಂದು ತೀರ್ಪು, ಅದು ತೀರ್ಪು ಏನೇ ಆಗಿದ್ರು ಕೂಡ ಅದನ್ನು ಚಾಲೆಂಜ್ ಮಾಡೋದಕ್ಕೆ ಹೈಕೋರ್ಟ್ ಇದೆ. ಅದನ್ನ ಮುಂದಿನ ಪ್ರಕ್ರಿಯೆ. ಆದರೆ ಒಂದು ಸತಿ ನಿಮಗೆ ಆ ಕೇಸ್ ಬಗ್ಗೆ ಒಂದು ಬ್ರೀಫ್ನ ಹೇಳ್ಬಿಡ್ತೀನಿ. ಜೂನ್ 15, 2016ನೇ ತಾರೀಕು ಆದಂಥ ಒಂದು ಕೊಲೆ ಪ್ರಕರಣ ಇದು. ಜಿಮ್ನಲ್ಲಿ ಒಬ್ಬ ಬಿಜೆಪಿಯ ಮುಖಂಡ ಆಗಿದ್ದಂಥ ಯೋಗೇಶ್ ಗೌಡರ್, ಆತನ ಕೊಲೆ ಆಗುತ್ತೆ. ಜೂನ್ 15ನೇ ತಾರೀಕು ಜಿಮ್ನಲ್ಲೇ ಕೊಲೆ ಮಾಡಲಾಗಿತ್ತು. ಈ ಕೊಲೆಯಲ್ಲಿ ಪ್ರಮುಖವಾದಂಥ ಆರೋಪಿ ಅಂತ ಹೇಳಿ ವಿನಯ್ ಕುಲಕರ್ಣಿಯ ಹೆಸರು ಕೇಳಿ ಬಂದಿತ್ತು. ಬಟ್ ಆರಂಭದಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಹೆಸರು ಇರಲಿಲ್ಲ. ನೋಡಿ, 20 ಲಕ್ಷ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ ಕೇಳಿ ಬಂದಿತ್ತು. ಈ ಕೊಲೆ ಒಳಸಂಚಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಆರೋಪಿಗಳಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳಿದರು. ಕೊಲೆ ಮುಚ್ಚಾಕೋದಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಆರೋಪಿಗಳನ್ನಾಗಿ ಇಲ್ಲಿ ಮಾಡಲಾಗಿದೆ. ವಿನಯ್ ಕುಲಕರ್ಣಿ ಅವರನ್ನ ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪಗಳು ಬಂತು. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು CBI ತನಿಖೆಗೆ ಕೊಟ್ಟರು. ನೋಡಿ, ಈಗ ಅಂತಿಮ ಹಂತದಲ್ಲಿ ತೀರ್ಪನ್ನು ಸಿದ್ಧಪಡಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎರಡೂ ಕಡೆ ವಕೀಲರು ಸಾವಿರಾರು ಪುಟಗಳ ತೀರ್ಪನ್ನು
ರೆಫರ್ ಮಾಡಿದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿರುವಂಥ ಒಂದು ತೀರ್ಪುಗಳನ್ನು ರೆಫರ್ ಮಾಡಿ ಇದರಲ್ಲಿ ಅವರು ಕೂಡ ಆ ಡಾಕ್ಯುಮೆಂಟ್ಸನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಸಾವಿರಾರು ಪುಟಗಳ ತೀರ್ಪು ಇರೋದ್ರಿಂದಾಗಿ ಅದನ್ನೆಲ್ಲವನ್ನೂ ಕೂಡ ಸ್ಟಡಿ ಮಾಡಿ ನಂತರ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ತೀರ್ಪನ್ನು ಪ್ರಕಟ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೂ ಕೂಡ ತೀರ್ಪು ಸಿದ್ಧಪಡಿಸುವಂಥ ಜಜ್ಮೆಂಟ್ ಏನು ಬರೆಸ್ತಾ ಇದಾರಲ್ಲ ಅದು ಅಂತಿಮ ಹಂತದಲ್ಲಿದೆ. ಸೊ ಹಾಗಾಗಿ ಇನ್ನೂ ಕೂಡ ಸ್ವಲ್ಪ ದಿನ ಹಿಡಿಯುತ್ತೆ ಅಂತೇಳಿ. ಎಸ್, ನಾನು ನಿಮಗೆ ಕೇಸ್ ಡೀಟೇಲ್ಸ್ ಹೇಳ್ತಾ ಇದ್ದೆ. ನೆಕ್ಸ್ಟು CBI ತನಿಖೆಗೆ ಕೊಟ್ಟ ನಂತರ ವಿನಯ್ ಕುಲಕರ್ಣಿ ಪಾತ್ರವೂ ಕೂಡ ಇದರಲ್ಲಿದೆ ಅನ್ನುವಂಥದ್ರ ಬಗ್ಗೆ ಬಹಿರಂಗ ಆಯಿತು. ಯಾವಾಗ A1 ಅಂದರೆ ಆರೋಪಿ ನಂಬರ್ 1 ಬಸವರಾಜ್ ಮುತ್ತಗಿ ಇದ್ದರು, ಆತನನ್ನು ನೆಕ್ಸ್ಟು ಮಾಫಿ ಸಾಕ್ಷಿಯಾಗಿ ಮಾಡಿಕೊಂಡ್ರು. ನಂತರ ಆತ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ವಿನಯ್ ಕುಲಕರ್ಣಿಯ ಹೆಸರು, ವಿನಯ್ ಕುಲಕರ್ಣಿಯ ಪಾತ್ರದ ಬಗ್ಗೆನೂ ಕೂಡ ಮುತ್ತಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಅದಾದ ನಂತರ ವಿನಯ್ ಕುಲಕರ್ಣಿಯನ್ನು ಕೂಡ ಅರೆಸ್ಟ್ ಮಾಡಿದ್ರು, ಅವರು ಕೂಡ ಜೈಲಿಗೆ ಹೋಗಿದ್ದು, ಇದೆಲ್ಲವೂ ಕೂಡ ನಡೀತು. ಈ ಒಂದು ಪ್ರಕರಣದಲ್ಲಿ ಯೋಗೇಶ್ ಗೌಡ ಅವರ ಪತ್ನಿ ಜೊತೆಗೆ ಇನ್ನೂ ಕೆಲವೊಂದಷ್ಟು ಜನ ಪ್ರತಿಕೂಲ ಸಾಕ್ಷಿಯಾಗಿದ್ದಾರೆ. ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಬೇಕಿದೆ.